ಸಂಭಾಷಣೆಯೊಂದಿಗೆ KR ಸುರೇಶ್ ಅವರು ಇದ್ದಾರೆ. ಸೊ ನಿರ್ದೇಶಕರನ್ನ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ನನ್ನ ಎಲ್ಲ ಚಿತ್ರತಂಡದವರಿಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಅವರವರ ಅವರವರ ಅಭಿಪ್ರಾಯನ ತಿಳಿಸಿದ್ದಾರೆ ಸಿನಿಮಾದ ಬಗ್ಗೆ. ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನನ್ನ ಜೊತೆಯಲ್ಲಿದ್ದಂಥ ನನ್ನ ತಂಡದವರಾಗಿರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಕ್ಯಾಮ್ರಾಮ್ಯಾನ್, ನಾನು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗಿಂದ ನನ್ನ ಜೊತೆಲೇ ಇದ್ದರು, ಈಗಲೂ ನನ್ನ ಜೊತೆಲೇ ಇದ್ದಾರೆ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಅವರು ಒಂದು ಭಾಗವಾಗೇ ಇದ್ದರು, ಆದರೆ ಇವತ್ತು ಬ್ಯಾಡ್ ಲಕ್ ಅವ್ರು ನಮ್ಮ ಜೊತೇಲಿ ಇಲ್ಲ. ನಮ್ಮ ಸ್ಟಂಟ್ ಮಾಸ್ಟರ್ ಅಂತ ಜಾಗವಾರ್ ಸಣ್ಣಪ್ಪ ಅವರು ಅಷ್ಟೇ, ಎಂಥ ಇದರಲ್ಲಿದ್ರೂ ನಮಗೋಸ್ಕರ ಒಳ್ಳೆಯ ಸ್ಟಂಟ್ಸ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಕೊರಿಯೋಗ್ರಾಫರು ಹಾಗೆ ನಮ್ಮ ಎಡಿಟ್ರ್ ಇವತ್ತು ಇಲ್ಲಿಲ್ಲ, ಈ ಶಿವಪ್ರಸಾದ್ ಅವರು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ. ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ ಟೀಮ್ ವರುಣ್, ಶ್ರೀಕಾಂತ್, ಶ್ರೀನಾಥ್, ಸುಧಾಕರ್, ರಾಜಶೇಖರ್, ಪ್ರದೀಪ್, ರಂಗ ಇವರೆಲ್ಲ ಕೆಳಗಡೆ ಇದ್ದಾರೆ, ಅವ್ರನ್ನೆಲ್ಲ ಮೇಲೆ ಕರೀತೀನಿ. ಇವರೆಲ್ಲರೂ ಫಸ್ಟಿಂದ ಲಾಸ್ಟ್ವರೆಗೂ ನಮ್ಮ ಟೀಮ್ಗೆ ಅವ್ರದ್ದೇ ಸಿನಿಮಾ ಅಂತ, ನನ್ನ ಸಿನಿಮಾ ಅನ್ನೋದಕ್ಕಿಂತ ಎಲ್ಲರೂ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿ ಈ ಸಿನಿಮಾ ಇವತ್ತು ಇಲ್ಲಿ ಬಂದಿದೆ. ಈಗ ನೀವೆಲ್ಲ ನೋಡಿದ್ದೀರ, ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಇದೇ ಗುಣಮಟ್ಟ ಸಿನಿಮಾನೂ ಇರುತ್ತೆ. ಈ ತಿಂಗಳು 28ಕ್ಕೆ ಸಿನಿಮಾ ಬರ್ತಾ ಇದೆ, ಎಲ್ಲರೂ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಿನಿಮಾ ಇದೊಂದು ಸಸ್ಪೆನ್ಸ್ ಲವ್ ಕಮ್ ಥ್ರಿಲ್ಲರ್ ಸಿನಿಮಾ. ಇದು 2 ಕತೆ ಪ್ಯಾರಲ್ ಆಗಿ ಹೋಗ್ತಾ ಇರುತ್ತೆ. 2 ಕತೆಗೂ ಒಂದೇ ಕ್ಲೈಮ್ಯಾಕ್ಸ್ ಇರುತ್ತೆ. ಅದು ಏನು ಕ್ಲೈಮ್ಯಾಕ್ಸ್ ಅನ್ನೋದು ಸಿನಿಮಾದಲ್ಲಿ ನೋಡಬೇಕು. ಬೆಂಗಳೂರು ಸುತ್ತಮುತ್ತ ನಂದಿ ಹಿಲ್ಸು ಶೂಟಿಂಗ್ ಆಗಿದೆ. ತಾರಾಗಣ, ವರುಣ್ ದೇವಯ್ಯ, ಶ್ರೀಕಾಂತ್, ಕಿಲ್ಲರ್ ವೆಂಕಟೇಶು, ಶಶಿರೇಖಾ ಅವರು, ಬಿರಾದರ್ ಅವರು, ಶ್ರೀನಾಥ್, ಸುಧಾಕರ್, ರಾಜಶೇಖರ್, ಪ್ರದೀಪ್, ರಂಗನಾಥ್, ಸತೀಶ್ ಗೌಡ್ರು, ಮತ್ತು ನಮ್ಮ ಪುರುಷೋತ್ತಮ್ ಸರ್ ಅವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೀರೋಯಿನ್ ಸರ್. ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಹೇಳೋದು ಮರ್ತೆ, ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರಗಳಂದರೆ 4 ಜನ ಹುಡುಗಿರು. ಅವರು ಇಲ್ಲಿದ್ದಾರೆ, ತೇಜಸ್ವಿನಿ, ಪದ್ಮ, ಗಾಯತ್ರಿ, ಇನ್ನೊಬ್ರು ಯುವಶ್ರೀ ಅಂತ. ಇವರು ಎಲ್ಲೂ ಕಾಣಿಸ್ಕೊಳಲ್ಲ, ಆದರೆ ಸಿನಿಮಾದಲ್ಲಿ ಅವರೇ ತುಂಬ ಪ್ರಮುಖ ಪಾತ್ರ. ಅದು ಸ್ಕ್ರೀನ್ ಮೇಲೆ ನೋಡಲಿ ಅಂತ ಅದನ್ನೊಂದು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ. ಅವ್ರದ್ದು ಒಂದು ಚೆನ್ನಾಗಿ ಬಂದಿರೋಂಥ ಪಾತ್ರಗಳು, ಮತ್ತು ಕತೆಗೆ ತುಂಬ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ಸ್ ಅವರು. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಕೊರೋನಾ ಬಿಫೋರು, ಆದರೆ ಕೊರೋನಾ ಬಂದಾದಾಗ ನಿಲ್ಲಿಸ್ಬಿಟ್ವಿ. ಆಮೇಲೆ 2022 ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಚಿತ್ರಲಹರಿ ಅಂತ ಯಾಕೆ ಹೆಸರಿಟ್ರಿ? ಚಿತ್ರಲಹರಿ ಅಂದರೆ ಇದು ಸಿನಿಮಾದಲ್ಲೇ ನೋಡ್ಬೇಕು ಮೇಡಮ್. 2 ಕತೆ ನಡೆಯುತ್ತೆ, ಚಿತ್ರದ ಒಂದು ಕತೆ, ಲಹರಿದೊಂದು ಕತೆ. ಆ 2 ಕತೆನೂ ಸೇರಿ ಇದು ಚಿತ್ರಲಹರಿ. ಓಕೆ, ಧನ್ಯವಾದಗಳು.